ಪಕ್ಕದ ಪಾಕಿಸ್ತಾನ ಅಕ್ಷರಶಃ ನರಕ ಆಗಿದ್ದನ್ನು ನೋಡ್ತಾ ಇದ್ದೀವಿ. ನಿನ್ನೆಷ್ಟೇ ಒಂದು ಸುದ್ದಿಯನ್ನು ನೋಡಿದ್ವಿ, ಬಲೂಚಿಸ್ತಾನಿಗಳು ಅಥವಾ ಬಲೂಚಿಗಳು ನಾವು ಪ್ರತ್ಯೇಕವಾಗಿದ್ದೀವಿ ಅಂತ ಘೋಷಣೆ ಮಾಡಿಕೊಂಡ್ರು. ಅದಕ್ಕಿಂತ ಮೊದಲು ಒಂದು ಅಣೆಕಟ್ಟಿನ ವಿಚಾರಕ್ಕೆ ಸಂಬಂಧಪಟ್ಟಂತೆ ಪಾಕಿಸ್ತಾನದ 24 ಪೊಲೀಸರನ್ನು ಹೊಡೆದುರುಳಿಸುವ ಪ್ರಯತ್ನ ಆಗಿತ್ತು. ಇದೀಗ ಒನ್ಸ್ ಅಗೇನ್ ಇದೇ ಬಲೂಚಿಗಳು ಪಾಕಿಸ್ತಾನದ ಸೇನೆಯನ್ನು ಟಾರ್ಗೆಟ್ ಮಾಡುವ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ. ಆ ಮುಖಾಂತರ ಪಾಕಿಸ್ತಾನದಲ್ಲಿ ಕೆಲವೊಂದಿಷ್ಟು ಬೆಳವಣಿಗೆಗಳು ಸದ್ಯಕ್ಕೆ ಆಗ್ತಾ ಇದೆ. ಒಂದು 45 ಜನ ಪಾಕಿಸ್ತಾನದ ಸೈನಿಕರು ಮೃತಪಟ್ಟಿದ್ದಾರೆ ಅಂತ ಮೊನ್ನೆ ಪೊಲೀಸರಾಯಿತು. ಇದೀಗ ಪಾಕಿಸ್ತಾನ ಅಧಿಕೃತ ಸೇನೆಯ ಸೈನಿಕರೇ ಈ ದಾಳಿಯಲ್ಲಿ ಮೃತಪಟ್ಟಿರುವುದು. ಹಾಗಾದರೆ ಏನೇನಾಯಿತು ಪಾಕಿಸ್ತಾನದಲ್ಲಿ ಡೀಟೇಲ್ಸ್ ನೋಡೋಣ. ಪಾಕ್ ಸೇನೆಗೆ ಮೃತ್ಯುಕೋಪವಾದ ಮಸ್ತೂಂಗ್ ಎನ್ನುವಂಥ ಪ್ರದೇಶ. BLA ಪತಾ ಸ್ಕ್ವಾಡ್ನಿಂದ ರಣಭೀಕರ ದಾಳಿಯಾಗಿದೆ. BLA ಅಂತ ಹೇಳಿದ್ರೆ ನಾನು ಹೇಳಿದೆ, ಬಲೂಚಿಸ್ತಾನ್ ಲಿಬರಲೈಸೇಷನ್ ಆರ್ಮಿ ಅನ್ನೋದು, ಇವರೆಲ್ಲ ಭೀಕರ ದಾಳಿ ಮಾಡಿದ್ದಾರೆ. ಮಸ್ತೂಂಗ್ ಜಿಲ್ಲೆಯ ಹೆದ್ದಾರಿಯಲ್ಲಿ ಸೈನಿಕರಿದ್ದಂತಹ ಬಸ್ಗಳಿಗೆಲ್ಲ ಬೆಂಕಿ ಹಾಕಿದ್ರು. ಒಂದು 45ಕ್ಕೂ ಹೆಚ್ಚು ಜನ ಪಾಕಿಸ್ತಾನ ಸೈನಿಕರು ಮೃತಪಟ್ಟರು. ಕ್ವೆಟ್ವಾ ಕರಾಚಿ ಹೆದ್ದಾರಿಯಲ್ಲಿ ಪಾಕಿಸ್ತಾನ ಸೇನಾ ಸಿಬ್ಬಂದಿಯನ್ನು ಬಸ್ಗಳೆಲ್ಲ ಕರೆದುಕೊಂಡು ಹೋಗ್ತಾ ಇತ್ತು. ಬೆಂಗಾವಲು ಪಡೆಯನ್ನೆಲ್ಲ ಗುರಿಯಾಗಿಸಿಕೊಂಡೆಲ್ಲ ದಾಳಿ ಮಾಡಿದರು. ಪತಾ ಸ್ಕ್ವಾಡ್ ಕಾರ್ಯಾಚರಣೆ ಅಂದರೆ BLA ಸಂಘಟನೆ ಅತ್ಯಂತ ವಿಧ್ವಂಸಕ ತರಬೇತಿ ಪಡೆದಂಥ ಒಂದು ಕಮಾಂಡೋ ಘಟಕ ಇದು. ಈ ಯೋಜಿತ ದಾಳಿಯನ್ನೆಲ್ಲ ಮಾಡಿದ್ದಾರೆ ಅವರು. ಮತ್ತೊಂದು ಕಡೆ ಈ ದಾಳಿಯಾದ ತಕ್ಷಣವೇ ಪ್ರತಿದಾಳಿಯೂ ಕೂಡ ಆಯಿತು. ಪಾಕಿಸ್ತಾನ ಸೇನಾ ತುಕಡಿಗಳು, ರಕ್ಷಣಾ ಪಡೆಗಳ ಮೇಲೆಯೂ ಕೂಡ BLA ಉಗ್ರರೆಲ್ಲ ದಾಳಿ ಮಾಡಿ ಗುಂಡಿನ ದಾಳಿ ಮಾಡಿದ್ದಾರೆ. ಮತ್ತೊಂದು ಕಡೆ ಶಹಬಾನ್ ಅಂತ ಆಪರೇಷನ್ ಜವಾನ್, ನಾವು ಮೊನ್ನೆ ಇದ್ರ ಬಗ್ಗೆ ನೋಡಿದ್ವಿ. ಪಾಕಿಸ್ತಾನ ಈ BLA ಉಗ್ರರು ಅದನ್ನೇ BLA ವಿರುದ್ಧ ನಾವು ಹೋರಾಟ ಮಾಡ್ತೀವಿ ಅಂತ ಆಪರೇಷನ್ ಶಹಬಾನ್ ಎಲ್ಲ ಶುರು ಮಾಡಿದ್ರು. ಇದೆಲ್ಲ ಕಂಟಿನ್ಯೂಟ್ ಆಗ್ತಾ ಇದೆ ಎಲ್ಲಿ ಪಾಕಿಸ್ತಾನದಲ್ಲಿ. ಮತ್ತೊಂದು ಕಡೆ ಸಾಮಾನ್ಯ ಬಸ್ಗಳೇ ಇದೀಗ ಟಾರ್ಗೆಟ್ ಆಗ್ತಾ ಇರೋ ಘಟನೆ ಇದು. ಸೈನಿಕರಿಗೆ ಟಾರ್ಗೆಟ್ ಆಗ್ತಾ ಇದೆ. ಸೇನಾ ವಾಹನಗಳ ಬದಲು ಸಾಮಾನ್ಯ ಬಸ್ಗಳಲ್ಲಿ ಸೈನಿಕರೆಲ್ಲ ಸಂಚಾರ ಮಾಡ್ತಿದ್ದಾರೆ. ಇದನ್ನೇ ಟಾರ್ಗೆಟ್ ಮಾಡಿಕೊಂಡು ಇಂಥದ್ದೊಂದು ದಾಳಿಯನ್ನೆಲ್ಲ ಮಾಡಲಾಗ್ತಾ ಇದೆ. IED ಮತ್ತು ಗುಂಡಿನ ದಾಳಿಗೆ ತುತ್ತಾದ ರಕ್ಷಣೆ ಇಲ್ಲದಂತಹ ವಾಹನಗಳಿವು ಪಾಕಿಸ್ತಾನದಲ್ಲಿ. ಸ್ಥಳೀಯ ಜನರಿಂದ ಪಾಕ್ ಸೇನೆಗೆ ಗುಪ್ತಚರ ಮಾಹಿತಿ ಯಾವುದೂ ಸಿಗ್ತಾ ಇಲ್ಲ. BLA ಪಡೆಗೆ ಭದ್ರಕೋಟೆ ಆಗಿಬಿಟ್ಟಿದೆ ಬಲೂಚಿಸ್ತಾನದ ಗುಡ್ಡಗಾಡು ಪ್ರದೇಶ. ನೋಡಿ, ಸಾಮಾನ್ಯ ಬಸ್ಸುಗಳು ಲೋಹದ ತೆಳುವಾದಂತಹ ಪಾತ್ರೆಯೆಲ್ಲ ಹೊಂದಿರುತ್ತದು. ಇರಾಕ್, ಸಿರಿಯಾ, ಜಮ್ಮು ಕಾಶ್ಮೀರದ ಸೂಕ್ಷ್ಮ ಪ್ರದೇಶಗಳನ್ನೆಲ್ಲ ದಾಳಿ ನಡೆಸಿದಾಗ ಸೈನಿಕರಿಗೆಲ್ಲ ರಕ್ಷಣೆ ಇರಲ್ಲ ಅಲ್ಲಿ. ಹೀಗಾಗಿ ಅದನ್ನು ಸೀಳ್ಕೊಂಡು ಹೋಗ್ಬೋದು ಅನ್ನೋದು ಒಂದು. ಎರಡನೇದು, ಸುಧಾರಿತ ಸ್ಫೋಟಕಗಳನ್ನು ಬಳಕೆ ಮಾಡ್ಕೊಳ್ತಾರೆ. ಲ್ಯಾಂಡ್ ಮೈನ್ಗಳನ್ನೆಲ್ಲ ಬಳಕೆ ಮಾಡ್ಕೊಂಡು ಅವರೆಲ್ಲ ಟ್ರೈಲ್ ಮಾಡುವ ಪ್ರಯತ್ನ. ಮತ್ತೊಂದು ಕಡೆ ಬಲೂಚಿಸ್ತಾನದ ಈ ದುರ್ಗಮ ಗುಡ್ಡಗಾಡು ಪ್ರದೇಶ ಏನಿದೆ, ಇದು ಬಲೂಚಿಸ್ತಾನ್ ಲಿಬರಲೈಸೇಷನ್ ಆರ್ಮಿಗೆ ದೊಡ್ಡ ಮಟ್ಟದ ಸುರಕ್ಷತಾ ಕೋಟೆಯಾಗಿ ಕೆಲಸವನ್ನು ಮಾಡ್ತಾ ಇದೆ ಅಂತ. ಅಲ್ಲೊಂದೆರಡು ಸುಲೈಮಾನ್, ಕೀರ್ತಾರ್, ಮಕ್ರಾನ್ ಎನ್ನುವಂಥ ಒಂದು ಬೃಹತ್ ಮತ್ತು ಕಲ್ಲು ಬಂಡೆಗಳ ಕೂಡಿರುವಂಥ ಒಂದು ಒಣಪರ್ವತ ಶ್ರೇಣಿ ಇದೆ. ಆ ಒಣಪರ್ವತ ಶ್ರೇಣಿಯ ಮುಖಾಂತರ ಈ ಪಾಕಿಸ್ತಾನದ ಸೈನಿಕರ ವಿರುದ್ಧ ಒಂದು ಗೆರಿಲ್ಲಾ ಯುದ್ಧವನ್ನು ಮಾಡ್ತಾರೆ. ಈ ಬಲೂಚಿಗಳು ಯಾವಾಗಲೂ ಕೂಡ ಪಾಕಿಸ್ತಾನದ ವಿರುದ್ಧ ಹೆಂಗೆ ಮಾಡ್ತಾರೆ, ಈ ಗೆರಿಲ್ಲಾ ತಂತ್ರವನ್ನು ಕಾದು ಅವರಿಗೆ ಗೊತ್ತಾಗದಂತೆ ಹಿಂದೆ ನಿಂತು ಹೊಡೆಯುವಂಥ ಪ್ರಯತ್ನವನ್ನು ಮಾಡ್ತಾರೆ. ಅದೇ ತಂತ್ರವನ್ನು ಇವರು ಬಳಕೆ ಮಾಡ್ತಾ ಇರೋದು. ಮತ್ತೊಂದು ಕಡೆ ಪಾಕಿಸ್ತಾನಕ್ಕೆ ರೆಡ್ ಲೈನ್ ಆತಂಕ. ಏನು ರೆಡ್ ಲೈನ್ ಆತಂಕ? ಸೌದಿ ಅರೇಬಿಯಾ ಮೇಲಿನ ದಾಳಿ ಪಾಕಿಸ್ತಾನಕ್ಕೆ ದೊಡ್ಡ ಸವಾಲಿದು. ಯಾಕಂದರೆ ಇತ್ತೀಚೆಗೆ ಚೀನಾ ತನ್ನ ಸಾಲವನ್ನು ಸ್ವಲ್ಪ ಎಕ್ಸ್ಟೆಂಡ್ ಮಾಡಲಿ, ನಮಗೆ ಪೇ ಮಾಡೋದಕ್ಕೆ ಸಾಧ್ಯ ಆಗ್ತಾ ಇಲ್ಲ ಅಂತ ಕೇಳಿದಾಗ ಯಾರ ಬಳಿ ಹೋಗಿದ್ರು ಇವರು? ಸೌದಿ ಅರೇಬಿಯಾದ ಬಳಿ ನಾನು ಒಂದು 10 ಬಿಲಿಯನ್ ನಮಗೆ ಒಂದು ಸಹಾಯ ಬೇಕು ಅಂತ ಕೇಳೋದಕ್ಕೆಲ್ಲ ಹೋಗಿದ್ರು. ಇದಕ್ಕೆ ಅಲ್ಲಿನೇ ದಾಳಿ ಆಗ್ತಾ ಇದೆ. ಸೌದಿ ಮೇಲಿನ ದಾಳಿ ಅಂದರೆ ಪಾಕ್ ಮೇಲಿನ ದಾಳಿ. ನಾವು ಅನೇಕ ಬಾರಿ ಇದ್ರ ಬಗ್ಗೆ ಮಾತನಾಡಿದ್ವಿ. ಉಭಯ ದೇಶಗಳ ನಡುವೆ 2025ರಲ್ಲಿ ಒಪ್ಪಂದ ಆಗಿತ್ತು. ಒಪ್ಪಂದ ಆದಾಗ ಪಾಕಿಸ್ತಾನ ಇದೀಗ ಸೌದಿ ಅರೇಬಿಯಾದ ಸಪೋರ್ಟಿಗೆ ಬರಬೇಕಾದಂಥ ಅನಿವಾರ್ಯತೆ ಇದೆ. ಈ ಹಿಂದೆ ಇರಾನ್ ದಾಳಿ ಮಾಡಿದಾಗಲೂ ಕೂಡ ಸಪೋರ್ಟಿಗೆ ಬಂದಿರಲಿಲ್ಲ. ಹೀಗಾಗಿ ಸೌದಿ ಅರೇಬಿಯಾ ಮುನಿಸ್ಕೊಂಡಿತ್ತು. ಇದೀಗ ಒನ್ಸ್ ಅಗೇನ್ ಈ ಹೌತಿ ಪಡೆಗಳೆಲ್ಲ ದಾಳಿ ಮಾಡ್ತಾ ಇದೆ. ಈಗೇನಾದರೂ ಸಪೋರ್ಟಿಗೆ ಬರ್ತಾರಾ? ಇದು ಸದ್ಯಕ್ಕಿರುವ ಪ್ರಶ್ನೆ. ಮತ್ತೊಂದು ಕಡೆ ಹೌತಿ ಕ್ಷಿಪಣಿ ದಾಳಿಯ ಸುಳಿಗೆ ಈಗ ಪಾಕಿಸ್ತಾನ ಎಲ್ಲ ಸಿಕ್ಕಾಕೊಂಡು ಬಿಡುತ್ತಾ? ಇಂಥದ್ದೊಂದು ಗಂಭೀರವಾದಂತಹ ಚರ್ಚೆ ಸದ್ಯಕ್ಕೆ ಸೌದಿ ಅರೇಬಿಯಾ ಮತ್ತು ಪಾಕಿಸ್ತಾನ ನಡುವೆ ಆಗ್ತಾ ಇದೆ. ಅಂದರೆ ಇವರ ನಡುವೆ ಪರಸ್ಪರವಾಗಿ ಒಪ್ಪಂದ ಆಗಿತ್ತು. ಪಾಕಿಸ್ತಾನದವರು ಈ ಹಿಂದೆ ಸಹಾಯಕ್ಕೆ ಬರಲಿಲ್ಲ, ಹೀಗಾಗಿ ಅವರು ಮುನಿಸ್ಕೊಂಡಿದ್ರು. ಈಗ ಏನಾಗುತ್ತೆ ಅಂತ ನೋಡೋಣ. ಮತ್ತೊಂದು ಕಡೆ ಪಾಕಿಸ್ತಾನ ಕತ್ತಲೆಯಲ್ಲಿ ಮುಳುಗಿಬಿಟ್ಟಿದೆ. ಹಾರ್ಮುಜ್ ಕೆಂಪು ಸಮುದ್ರದ ಭೀತಿಯಿಂದೆಲ್ಲ ಇವರು ಸದ್ಯಕ್ಕೆ ಆತಂಕಕ್ಕೀಡಾಗಿದ್ದಾರೆ. ತೈಲದ ಬೆಲೆ ಏರಿಕೆ ಆಗ್ಬೋದು, ವಿದ್ಯುತ್ ಘಟಕಗಳೆಲ್ಲ ಬಂದಾಗುವ ಹಂತಕ್ಕೆ ಹೋಗಿದೆ, ಗೋಧಿ ಸಿಗ್ತಾ ಇಲ್ಲ, ಬ್ರೆಡ್ ದರ ಏರಿಕೆ ಆಗಿದ್ದನ್ನು ನೋಡ್ತಾ ಇದ್ದೀವಿ. ಗಲ್ಫ್ ರಾಷ್ಟ್ರಗಳ ತೈಲವನ್ನೇ ಇವರೆಲ್ಲ ಆಮದು ಮಾಡ್ಕೊಳ್ತಾರೆ. ಯಾಕಂದರೆ ಅಲ್ಲಿ ಪೆಟ್ರೋಲ್ ಡೀಸೆಲ್ ದರ ಎಲ್ಲ 500 PKR 600 PKR ಎಲ್ಲ ಹೋಗಿದ್ದು ನೋಡಿದ್ವಿ. ಹೀಗಾಗಿ ಮತ್ತಷ್ಟು ಈ ಯುದ್ಧದ ತೀವ್ರ ಪರಿಸ್ಥಿತಿ ಮುಂದುವರೆದು ಬಿಟ್ಟರೆ ಪಾಕಿಸ್ತಾನದ ಪರಿಸ್ಥಿತಿ ಏನಾಗುತ್ತೆ ಅಂತ. ಒಂದು ಕಡೆ TTP ಉಗ್ರರು, ಮತ್ತೊಂದು ಕಡೆ POKಲಿ ಆಗ್ತಾ ಇರುವಂಥ ಬೆಳವಣಿಗೆ, ಮತ್ತೊಂದು ಕಡೆ ಬಲೂಚಿಗಳ ಕಾಟ, ಇವೆಲ್ಲದ ನಡುವೆ ಪಾಕಿಸ್ತಾನದ ವಿವಿಧ ಪ್ರಾಂತ್ಯಗಳಲ್ಲಿ ಪಂಜಾಬ್, ಸಿಂಧ್, ಇಸ್ಲಾಮಾಬಾದ್ ಇತ್ಯಾದಿ ಪ್ರಾಂತ್ಯಗಳಲ್ಲಿ ಆಗ್ತಾ ಇರುವಂತಹ ಬೆಳವಣಿಗೆ, ಇವುಗಳನ್ನು ತಡೆಯುವಂತಹ ಪ್ರಯತ್ನವನ್ನು ಪಾಕಿಸ್ತಾನ ಹೆಂಗೆ ಮಾಡುತ್ತೆ? ಅದು ದೊಡ್ಡ ಮಟ್ಟದ, ಅಂದರೆ ಇದು ಯಾರು ಮಾಡಿದ್ದಂತಲ್ಲ, ಪಾಕಿಸ್ತಾನ ತನ್ನ ಪಾಡಿಗೆ ತಾನೇ ತನ್ನ ಮೊಳೆ ಹೊಡ್ಕೊಳ್ತಾರೆ ಅಂತ ಹೇಳ್ತಾರಲ್ಲ, ಅದೇ ರೀತಿಯಾಗಿ ಪಾಕಿಸ್ತಾನದ ಪರಿಸ್ಥಿತಿ ಇವತ್ತು ಆಗಿದೆ. ನೋಡೋಣ ಏನಾಗುತ್ತೆ ಆ ವಿಚಾರದಲ್ಲಿ ಅಂತ.